ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಮಳೆಗಾಲದ ಸಂದರ್ಭದಲ್ಲಿ ಮನೆಯಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ. ಇದರ ಪರಿಣಾಮವಾಗಿ ನೊಣಗಳು, ಇರುವೆಗಳು ಮತ್ತು ಸಣ್ಣ ಕೀಟಗಳು ಮನೆಗೆ ನುಗ್ಗಲು ಪ್ರಾರಂಭಿಸುತ್ತವೆ. ಕೆಲವೊಮ್ಮೆ ಮನೆಯನ್ನ ಎಷ್ಟೇ ಸ್ವಚ್ಛವಾಗಿ ಇಟ್ಕೊಂಡ್ರೂ ಕೂಡ ಕ್ರಿಮಿ ಕೀಟಗಳ ಕಾಟ ಮಾತ್ರ ತಪ್ಪೋದೇ ಇಲ್ಲ. ಎಷ್ಟೋ ಬಾರಿ ಇವುಗಳ ಕಾಟ ತಡೆಯಲಾಗದೆ ಜನರು ಕಠಿಣ ನೆಲ ಸ್ವಚ್ಛಗೊಳಿಸುವ ದ್ರಾವಣಗಳನ್ನು ಬಳಸ್ತಾರೆ. ಆದರೆ ಇವುಗಳ ಬದಲು ಕೆಲವು ನೈಸರ್ಗಿಕ ಪದಾರ್ಥಗಳನ್ನು ಬಳಸಿಯೇ ನೆಲವನ್ನ ಸ್ವಚ್ಛಗೊಳಿಸಿದರೆ ಇವುಗಳ ಕಾಟದಿಂದ ಮುಕ್ತಿ ಪಡೆಯಬಹುದು. ಹೌದು, ಅಡಿಗೆ ಮನೆಯಲ್ಲೇ ಸುಲಭವಾಗಿ ಸಿಗುವ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿಯೇ ನೆಲವನ್ನ ಸ್ವಚ್ಛಗೊಳಿಸಬಹುದು. ಈ ಪದಾರ್ಥಗಳನ್ನು ನೆಲ ಒರೆಸುವ ನೀರಿಗೆ ಬೆರೆಸಿ ಸ್ವಚ್ಛಗೊಳಿಸುವುದರಿಂದ ನೆಲವು ಹೊಳೆಯುತ್ತದೆ ಹಾಗೂ ಮನೆಯ ವಾತಾವರಣ ಸದಾ ಫ್ರೆಶ್ ಆಗಿರುತ್ತೆ. ಬಹುಮುಖ್ಯವಾಗಿ ಕೀಟಗಳ ಬಾಧೆಯು ಕಡಿಮೆಯಾಗುತ್ತದೆ. ಸಮ ಪ್ರಮಾಣದ ಬಿಳಿ ವೆನೆಗರ್ ಮತ್ತು ನೀರನ್ನ ಮಿಶ್ರಣ ಮಾಡಿ ನೆಲವನ್ನ ಒರೆಸಿ. ಇದರ ತೀವ್ರವಾದ ವಾಸನೆಯು ಇರುವೆಗಳು ಬಿಟ್ಟು ಹೋಗುವ ವಾಸನೆಯ ಜಾಡನ್ನು ದುರ್ಬಲಗೊಳಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ನೆಲದ ಮೇಲಿನ ಕೊಳೆಯನ್ನು ಸ್ವಚ್ಛಗೊಳಿಸಲು ಸಹಕಾರಿಯಾಗಿದೆ. ಇನ್ನು ಸ್ವಲ್ಪ ನಿಂಬೆ ರಸವನ್ನ ಉಗುರು ಬೆಚ್ಚಗಿನ ನೀರಿನೊಂದಿಗೆ ಬೆರೆಸಿ ನೆಲವನ್ನು ಒರೆಸಿ. ಇದು ನೆಲವನ್ನು ಸ್ವಚ್ಛವಾಗಿಡುವುದಲ್ಲದೆ ಮನೆಯಲ್ಲೆಲ್ಲ ತಾಜಾ ಪರಿಮಳವನ್ನ ಪಸರಿಸುತ್ತದೆ. ನಿಂಬೆಯ ಸೀಕ್ರೆಟ್ ಆಮ್ಲ ಮತ್ತು ಪ್ರಬಲವಾದ ಸಿಟ್ರಸ್ ವಾಸನೆಯು ಸೊಳ್ಳೆ, ಇರುವೆ ಮತ್ತು ನೊಣಗಳಂತಹ ಅನೇಕ ಸಣ್ಣ ಕೀಟಗಳನ್ನು ದೂರವಿಡಲು ಸಹಕಾರಿಯಾಗಿದೆ. ಮನೆಯ ಮೂಲೆ ಮೂಲೆಗಳಲ್ಲಿ ನಿಂಬೆ ತುಂಡುಗಳನ್ನು ಇಡುವುದರಿಂದಲೂ ಕ್ರಿಮಿ ಕೀಟಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಇದೇ ರೀತಿ ಬೇವಿನ ಎಲೆಗಳು ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಗೆ ಹೆಸರುವಾಸಿಯಾಗಿವೆ. ಆದ್ದರಿಂದ ಕೀಟಗಳನ್ನು ದೂರವಿರಿಸುವಲ್ಲಿ ಪರಿಣಾಮಕಾರಿಯಾಗಿವೆ. ಸ್ವಲ್ಪ ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ನೀರು ತಣ್ಣಗಾದ ನಂತರ ಅದನ್ನು ನೆಲ ಒರೆಸಲು ಬಳಸಿ. ಇದು ಮನೆಯನ್ನು ಸ್ವಚ್ಛವಾಗಿಡಲು ಮತ್ತು ಕ್ರಿಮಿ ಕೀಟಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಸಂಶೋಧನಾ ಅಧ್ಯಯನಗಳ ಪ್ರಕಾರ ನೆಲ ಒರೆಸಲು ಬೇವಿನ ಎಲೆಯ ನೀರನ್ನು ಬಳಸುವುದರಿಂದ ನೊಣಗಳು ಮತ್ತು ಇರುವೆಗಳನ್ನು ದೂರವಿಡಲು ಸಹಾಯವಾಗುತ್ತದೆ. ಏಕೆಂದರೆ ಇದರಲ್ಲಿರುವ ಸಂಯುಕ್ತಗಳು ನೈಸರ್ಗಿಕ ಕೀಟ ನಿವಾರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ನಿಂಬೆ ರಸ, ಬೇವಿನ ಎಲೆ ರೀತಿಯಲ್ಲಿಯೇ ಉಪ್ಪನ್ನು ಕೂಡ ಕೀಟ ಬಾಧೆ ನಿವಾರಣೆಗೆ ಬಳಸಬಹುದಾಗಿದೆ. ಸ್ವಲ್ಪ ಉಪ್ಪು ಬೆರೆಸಿದ ಉಗುರು ಬೆಚ್ಚಗಿನ ನೀರಿನಿಂದ ನೆಲವನ್ನ ಒರೆಸುವುದರಿಂದ ಮನೆ ಸ್ವಚ್ಛವಾಗಿರುತ್ತದೆ. ಇದಿಷ್ಟೇ ಅಲ್ಲ, ನೆಲವನ್ನು ಸ್ವಚ್ಛಗೊಳಿಸುವಾಗ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಅಡಿಗೆ ಸೋಡಾ ಬೆರೆಸಿದ್ರೆ ಸಾಕು. ಇದರಿಂದ ಹಠಮಾರಿ ಕೊಳೆ ಮತ್ತು ದುರ್ವಾಸನೆಯನ್ನು ಹೋಗಲಾಡಿಸಬಹುದು. ಈ ವಿಧಾನವು ವಿಶೇಷವಾಗಿ ಅಡುಗೆ ಮನೆಗೆ ಹೆಚ್ಚು ಉಪಯುಕ್ತವಾಗಿದೆ. ಇದೇ ರೀತಿ ನೆಲ ಒರೆಸುವ ನೀರಿಗೆ ಪುದೀನ ಅಥವಾ ಪೆಪ್ಪರ್ಮಿಂಟ್ ಎಣ್ಣೆಯ ಕೆಲವು ಹನಿಗಳನ್ನು ಸೇರಿಸಬಹುದು. ಇದರ ತೀವ್ರವಾದ ಸುವಾಸನೆಯು ಮನೆಯಲ್ಲಿ ಉತ್ತಮ ಪರಿಮಳವನ್ನ ಬೀರುವುದಲ್ಲದೆ ನೊಣ ಮತ್ತು ಇರುವೆಗಳಂತಹ ಸಣ್ಣ ಕೀಟಗಳನ್ನು ತೊಲಗಿಸುತ್ತದೆ. ಇವೆಲ್ಲದರ ಜೊತೆಗೆ ಗೋವಿನ ಮೂತ್ರ ಕೂಡ ಮನೆಯನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಸಹಕಾರಿಯಾಗಿದೆ. ಗಂಜಲವನ್ನ ನೀರಿನಲ್ಲಿ ಬೆರೆಸಿಕೊಂಡು ನೆಲ ಒರೆಸುವುದರಿಂದ ಅಪ್ಪಿತಪ್ಪಿಯೂ ಕ್ರಿಮಿ ಕೀಟಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಏಕೆಂದರೆ ಗಂಜಲವು ಗಾಢ ವಾಸನೆಯನ್ನು ಹೊಂದಿದೆ. ಇದರ ಘಾಟು ಮತ್ತು ಖಾರವಾದ ಅನುಭವ ನೀಡುವುದರಿಂದ ಕ್ರಿಮಿ ಕೀಟಗಳು ನಾಪತ್ತೆಯಾಗುತ್ತವೆ. ಕೆಮಿಕಲ್ ಯುಕ್ತ ಲಿಕ್ವಿಡ್ ಬಳಸುವ ಬದಲು ಗಂಜಲವನ್ನು ನಿಸ್ಸಂದೇಹವಾಗಿ ಬಳಸಬಹುದಾಗಿದೆ.